ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಮೆಹಂದಿ ಹಾಕ್ಕೊಳ್ಳೋಕ್ಕೆ ಅಂತ ನಾನು ನೈಬರ್ ಹಾಕ್ತೀನಿ ಅಂತ ಹೇಳಿದರು. ಸೊ ಅಲ್ಲಿಗೆ ಬಂದಿದ್ದೆ. ತುಂಬ ದಿನದಿಂದ ಈ ಥರ ಲೋಟಸ್ ಡಿಸೈನ್ ಹಾಕೋಬೇಕಂತ ನಂಗೆ ಆಸೆ ಆಗಿತ್ತು. ಇಲ್ಲಿವರೆಗೂ ಹಾಕೊಂಡ್ರೆ ಟೈಮ್ ಆಗಿಬಿಡುತ್ತೆ, ನಂಗೆ ಬೇರೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ಇಷ್ಟೇ ಸಾಕು ಅಂತ ಹೇಳಿಬಿಟ್ಟು ಹಾಕ್ಸ್ಕೊತಾ ಇದ್ದೀನಿ. ಹೇಗಿದೆ ಈ ಸಲ ಹಬ್ಬದ ವೀಡಿಯೋಸು, ಪ್ರಿಪ್ರೇಷನ್ ವೀಡಿಯೋಸು ಎಲ್ಲ ಹಾಕೋದು ತುಂಬ ಲೇಟ್ ಆಯಿತು. ನಾನಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ, ಏನೂ ಮಾಡೋಕ್ಕಾಗಲಿಲ್ಲ. ಹಬ್ಬ ಇನ್ನು 2 ಡೇಸ್ ಇದೆ ಅಂತ ಅಂದಾಗ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ಒಂದೊಂದಾಗಿ ಎಲ್ಲ ಲೇಟಾಗಿ ಮಾಡಿಕೊಂಡೆ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ. ಈ ವಿಡಿಯೋಲ್ಲಿ ನಾನು ಹಬ್ಬದ ಪ್ರಿಪ್ರೇಷನ್ನು ಮತ್ತು ಹಬ್ಬಕ್ಕೆ ಏನೇನೆಲ್ಲ ತಿಂಡಿ ಮಾಡಿದ್ದೆ ಅದನ್ನೆಲ್ಲ ಕೂಡ ಶೇರ್ ಮಾಡ್ತೀನಿ, ತಪ್ಪದೇ ನೋಡಿ. ಜಸ್ಟ್ 1.5 hour ಇಟ್ಟು ಆದಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಬಾರ್ದು, ವಾಟರ್ ಹಾಕಿ ಜಸ್ಟ್ ಅದೇ ಸಿಪ್ಪೆ ಥರ ಉದುರೋಗುತ್ತೆ ಅಂತ ಹೇಳಿ ಅದನ್ನೇ ನೀಟಾಗಿ ತೆಗೆದು ಆಮೇಲೆ ಈಗ ಸ್ವಲ್ಪ ವಿಕ್ಸ್ ಹಚ್ಚಿದ್ದೀನಿ. ವಿಕ್ಸು, ಲವಂಗ ಏನೇನೋ ಹೇಳ್ತಾರೆ, ಬಟ್ ಡಿಪೆಂಡ್ಸ್ ಆನ್ ಬಾಡಿ ಹೀಟ್, ಅದು ಕಲರ್ ಬರುತ್ತೆ. ಬಟ್ ನನಗೆ ಸೊಪ್ಪೆಲ್ಲ ಹಾಕಿದ್ರೆ ಅಷ್ಟೊಂದು ಕಲರ್ ಬರಲ್ಲ, ಬಟ್ ಇದರಲ್ಲಿ ಸಕ್ಕದಾಗಿ ಬಂದಿದೆ. ಬೆಳಗ್ಗೆ ಅಷ್ಟೊತ್ತಿಗಿನ್ನ ಡಾರ್ಕಾಗಿ ಆಗುತ್ತೆ. ಹೆಂಗಿದೆ ಡಿಸೈನ್? ಸೇಮ್ ಡಿಸೈನು ಈ ಕೈಗೂ. ಬಟ್ ಇದು ಸ್ವಲ್ಪ ಲೇಟಾಗಿ ಹಾಕಿದ್ದಲ್ಲ, ಅದಕ್ಕೆ ಕಲರ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಮಾರ್ನಿಂಗ್ ಎದ್ದೇಳೋಷ್ಟರಲ್ಲಿ ಸರಿ ಹೋಗುತ್ತೆ ಅನಿಸುತ್ತೆ. ಸೊ ಓವರ್ ನೈಟ್ ಎಲ್ಲ ಇಟ್ಮೇಲೆ ಈ ಥರ ಆಗಿದೆ ಡಿಸೈನು. ಸಕ್ಕದಾಗಿ ಕಾಣಿಸಿದೆ. ನನ್ನ ಕೈ ನನಗೆ ನೋಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ನೇಲ್ ಪಾಲಿಶ್ ಎಲ್ಲ ಏನೂ ಹಾಕಿಲ್ಲ ನಾನು, ಬರೀ ಅದ್ರ ಮೇಲೇ ಗೋಪುರ ಥರ ಮಾಡ್ಕೊಂಡಿದ್ದೀನಿ. ನಾನಂತೂ ಮೆಹಂದಿ ಹಾಕ್ಕೊಂಡು ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಫಂಕ್ಷನ್ಸ್ ಕೂಡ ಅಷ್ಟೇ ಹಾಕ್ಕೊಂಡೇ ಇಲ್ಲ. ಲಾಸ್ಟ್ ಟೈಮ್ ಯಾವಾಗ ಹಾಕ್ಕೊಂಡಿದ್ದು ಅಂತಲೂ ನೆನಪಿಲ್ಲ. ನನಗೀಗ ನೈಬರ್ಸ್ ಎಲ್ಲ ಚೆನ್ನಾಗಿ ಫ್ರೆಂಡ್ ಆಗಿರೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಮೆಹಂದಿ ಹಾಕೋಕ್ಕೆ ಬರುತ್ತೆ. ಸೊ ಅವರೇ ನಾನು ಹಾಕ್ತೀನಿ ಅಂತ ಹಾಕಿದ್ದು. ಫುಲ್ ಹಾಕ್ತೀನಿ ಅಂತಂದರು. ನನಗೂ ಅಷ್ಟೊಂದು ಟೈಮ್ ಇರಲಿಲ್ಲ, ಮತ್ತು ಅವ್ರಿಗೆ ಚಿಕ್ಕ ಮಗು ಇರೋದ್ರಿಂದ ಬರೀ ಪಾಮ್ ಮಾತ್ರ ಸಾಕು ಅಂತ ಹೇಳಿ ಇಷ್ಟೇ ಹಾಕಿಸ್ಕೊಂಡೆ. ನಾನು ಇದನ್ನು ಬುಧವಾರ ಮಧ್ಯಾಹ್ನ ಹಾಕ್ಕೊಂಡೆ, ಬಿಕಾಸ್ ಗುರುವಾರ ಎಲ್ಲ ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಏನೂ ಹಬ್ಬಕ್ಕೆ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಂಡೇ ಇರಲಿಲ್ಲ. ನೀವು ಲಾಸ್ಟ್ ಇಯರ್ ನೋಡಿದ್ರೆ ಮುಂಚೆನೇ ಅಮ್ಮ ನಾನು ಸೇರಿ ತುಂಬ ಸ್ನ್ಯಾಕ್ಸ್ ಮಾಡಿದ್ವಿ. ಈ ವರ್ಷವೂ ಅಷ್ಟೇ ಮಾಡಬೇಕಂತಲೇ ಇತ್ತು, ಬಟ್ ಮೊದಲೇ ಮಾಡೋಕ್ಕಾಗಲಿಲ್ಲ. ಹಬ್ಬದ ಮುಂಚಿನ ದಿನ ಅಂದರೆ ಗುರುವಾರ ನಾನು ಈ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿದ್ದು. ನಾನು ಒಬ್ಬಳೇ ಮಾಡಿಕೊಂಡೆ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ನಾನು ರವೆ ಉಂಡೆ, ನಿಪ್ಪಟ್ಟು, ಚಕ್ಲಿ ಮತ್ತು ರಿಬ್ಬನ್ ಪಕೋಡ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಿಮಗೆಲ್ಲನೂ ಗೊತ್ತೇ ಇರುತ್ತೆ ಇದನ್ನು ಹೇಗೆ ಮಾಡೋದು ಅಂತ. ಒಂದು ರೆಸಿಪಿ ಅಂತೂ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಅದು ಯಾವುದು ಅಂತಂದರೆ ನಿಪ್ಪಟ್ಟು. ಇದು ನಮ್ಮ ಅಜ್ಜಿ ರೆಸಿಪಿ, ಅಂದರೆ ನಮ್ಮ ಅಮ್ಮನ ರೆಸಿಪಿ. ನಮ್ಮ ಇಡೀ ಫ್ಯಾಮಿಲಿಯಲ್ಲೇ ಈ ರೆಸಿಪಿನ ಫಾಲೋ ಮಾಡ್ತಾರೆ ಎಲ್ಲರೂ. ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ನಿಪ್ಪಟ್ಟು ಮನೇಲಿ ಮಾಡಬೇಕು ಅಂದರೆ ಈ ರೆಸಿಪಿನ ಒಂದ್ಸಲ ಫಾಲೋ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನನಗೋಸ್ಕರನಾದರೂ ಒಂದ್ಸಲ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಅಂದ್ಬಿಟ್ಟು. ನಾನು ಫಸ್ಟು ರವೆ ಉಂಡೆ ಮಾಡ್ಕೋತಾ ಇದ್ದೀನಿ. ಈಸಿಯಾಗಿ ಬೇಗ ಮಾಡ್ಕೊಂಡು ಬಿಡ್ಬೋದು, ಅಟ್ಲೀಸ್ಟ್ ಒಂದು ಪ್ರೋಗ್ರೆಸ್ ಆದರೂ ಆಗುತ್ತೆ ಅಂತ ಅಂದ್ಬಿಟ್ಟು. ಗುರುವಾರ ಬೆಳಗ್ಗೆನೇ ಎದ್ದ ತಕ್ಷಣ ನಾನು ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ವಿಜಯ್ ಕೂಡ ಅವತ್ತು ರಜಾ ಹಾಕಿದರು, ಸೊ ದಟ್ ನನಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ವಿಜಯ್ ಒಂದು ಕಡೆಯಿಂದ ಕ್ಲೀನಿಂಗ್ ಮಾಡ್ಕೊಬರ್ತಾ ಇದ್ದರೆ ನಾನು ಬರೀ ಕಿಚನ್ ಮಾತ್ರ ಫಸ್ಟು ಕ್ಲೀನ್ ಮಾಡಿಕೊಂಡು ನೀಟಾಗಿ ತಲೆಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಫಸ್ಟು ರವೆ ಉಂಡೆ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಈ ರವೆ ಉಂಡೆ ಮಾಡೋದಂತೂ ತುಂಬಾ ಸಿಂಪಲ್ಲು. ನಾನು ನೈಬರ್ಸ್ಗೆಲ್ಲ ಕೊಟ್ಟಿದ್ದೆ ಇದನ್ನು. ಅವ್ರು ಆಲ್ರೆಡಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ರೆಸಿಪಿ ಹೇಳು ಅಂತಲೂ ಕೇಳಿದರು. ಕ್ವಿಕ್ಕಾಗಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನಾನಿಲ್ಲಿ ನಾರ್ಮಲ್ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆನೂ ಅಲ್ಲ, ಬನ್ಸಿ ರವೆನೂ ಅಲ್ಲ, ಮಾಮೂಲಿ ಉಪ್ಪಿಟ್ಟು ರವೆ. 2 ಗ್ಲಾಸ್ ರವೆಗೆ 1 ಗ್ಲಾಸ್ ಸಕ್ಕರೆ ತಗೋತೀನಿ. ಮತ್ತು ಡ್ರೈ ಫ್ರೂಟ್ಸು, ಒಣ ಕೊಬ್ಬರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ರವೆ ಉಂಡೆ ಟೇಸ್ಟಿಯಾಗಿ ಬರಬೇಕು ಅಂದರೆ ನಾವು ರವೆನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಅಂದರೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸ್ಮೆಲ್ಲು ಚೆನ್ನಾಗಿರುತ್ತೆ. ರೋಸ್ಟ್ ಮಾಡೋದೇ ತುಂಬಾ ಇಂಪಾರ್ಟೆಂಟು. ರೋಸ್ಟ್ ಆದಮೇಲೆ 1 ಗ್ಲಾಸ್ಗೆ ಅರ್ಧ ಗ್ಲಾಸ್, ಅಂದರೆ 2 ಗ್ಲಾಸ್ ರವೆ ಹಾಕಿದ್ರೆ 1 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು, ಇದು ಉಂಡೆ ಬರೋಷ್ಟು ಮಾತ್ರನೇ ಹಾಕ್ಕೋಬೇಕು, ತುಂಬಾ ಹಾಕಬಾರ್ದು. ಬಿಸಿ ಬಿಸಿ ಹಾಕಿಬಿಟ್ರೆ ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ. ಹಾಲು ಉಗುರು ಬೆಚ್ಚಗಿದ್ದಾಗ ಹಾಕಿ ನೀಟಾಗಿ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ. ಇದನ್ನು ಆಲ್ಮೋಸ್ಟ್ 10 ಡೇಸ್ವರೆಗೂ ಇಟ್ಕೋಬೋದು. ರವೆ ಉಂಡೆ ಆದಮೇಲೆ ನಾನು ನೆಕ್ಸ್ಟ್ ಮಾಡ್ತಾ ಇರೋದು ಬಂದು ನಮ್ಮ ಅಜ್ಜಿ ಫೇವ್ರೇಟ್, ಅಂದರೆ ನಮ್ಮ ಅಜ್ಜಿ ರೆಸಿಪಿ, ನಮ್ಮ ಫ್ಯಾಮಿಲಿ ಫೇವ್ರೇಟು ನಿಪ್ಪಟ್ಟನ್ನ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ಹೊರಗಡೆ ತೊಗೊಂಡು ಬಂದರೂ ಬೇರೆಗಳ ರೆಸಿಪಿ ಎಲ್ಲ ಚೆಕ್ ಮಾಡಿದ್ರು ಕೂಡ ಈ ಥರ ನಿಪ್ಪಟ್ಟಂತೂ ನೀವು ತಿಂದಿರೋದಕ್ಕೆ ಸಾಧ್ಯನೇ ಇಲ್ಲ. ರೆಸಿಪಿನ ಬ್ರೀಫಾಗಿ ಹೇಳ್ತೀನಿ ನೋಡಿ. ಇದಕ್ಕೆ ಮೋರ್ ಇಂಪಾರ್ಟೆಂಟು ಬಂದು ಕಡಲೆ ಬೀಜ. ಹಸಿ ಕಡಲೆ ಬೀಜನೇ ತೊಗೊಂಡು ಈ ಥರ ನೀಟಾಗಿ ಜಜ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿದ್ರೆ ಪೌಡರ್ ಆಗಿಬಿಡುತ್ತೆ. ಸೊ ಯಾವತ್ತೂ ಅಷ್ಟೇ ಮಿಕ್ಸಿಗೆ ಹಾಕಬಾರ್ದು. ಈ ಥರ ಒಂದು ಗುಂಡ್ಕಲಲ್ಲಿ ನೀಟಾಗಿ
ನೀಟಾಗಿ ಜಜ್ಕೋಬೇಕು. ತುಂಬ ಸಣ್ಣನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಕನ್ಸಿಸ್ಟೆನ್ಸಿ, ಆ ಕನ್ಸಿಸ್ಟೆನ್ಸಿಲಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಸಿಗೋ ಥರ ಪೀಸಸ್ನ ಮಾಡ್ಕೋಬೇಕು. ಇವತ್ತು ನಾನೇನು ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಆದರೂ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ನಾವು 1.5 ಗ್ಲಾಸು ಅಕ್ಕಿ ಹಿಟ್ಟು ತೊಗೋಬೇಕು. ಅದಕ್ಕೆ ಅರ್ಧ ಗ್ಲಾಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಕಡಲೆ ಬೀಜನ ನಾನು ಆಗಲೇ ತೋರಿಸ್ದಂಗೆ ನೀಟಾಗಿ ಪೌಡರ್ ಮಾಡಿ ಇಟ್ಕೋಬೇಕು. ಮತ್ತು ಒಂದು ಅರ್ಧ ಗ್ಲಾಸಷ್ಟು ಕಡಲೆ ಪಪ್ಪು ಇರುತ್ತಲ್ವ, ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. 1 ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 2 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಮಸಾಲೆಗೆ ನಾವು ಖಾರದ ಪುಡಿ ಹಾಕಲ್ಲ. ತುಂಬ ಟೇಸ್ಟ್ ಬರಬೇಕು ಅಂತಂದರೆ ಮಿಕ್ಸಿ ಜಾರ್ಗೆ ಒಂದು 8 ರಿಂದ 10 ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಿಗೆನ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ತುಂಬ ಪೇಸ್ಟ್ ಆಗು ಬೇಡ, ಒಂದು ಸ್ವಲ್ಪ ಸಿಗೋ ಥರ ತರಿಯಾಗಿ ಮಿಕ್ಸಿಗೆ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟ್ಗೆ ನಮಗೆ ಸಾಲ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ನಿಪ್ಪಟ್ಟಿನ ಸ್ಪೆಷಲ್ ಏನು ಅಂತಂದರೆ ನಾವು ಖಾರದ ಪುಡಿ ಏನೂ ಹಾಕಲ್ಲ. ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಜಜ್ಜಿಬಿಟ್ಟು ಕ್ರಷ್ ಮಾಡಿ ಹಾಕ್ಕೋಬೇಕು, ಪೇಸ್ಟ್ ಎಲ್ಲ ಹಾಕ್ಕೋಬಾರ್ದು. ಇದನ್ನು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಚೆನ್ನಾಗಿ ಕಾಯಿಸಿದಾದ್ಮೇಲೆ ಅದಕ್ಕೆ ಹಾಕೋಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಹಸಿ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ನೀವು ಜಾಸ್ತಿ ಹಾಕಿದಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಕೂಡ ಒಳ್ಳೆಯದಲ್ವಾ. ಎಲ್ಲದನ್ನು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಆಯಿಲ್ನ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟೇಸ್ಟ್ನ ಇವಾಗಲೇ ನೋಡ್ಕೋಬೇಕು. ಲೈಕ್ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ನಾವು ಆ್ಯಡ್ ಮಾಡ್ಕೋಬೋದು. ಇದನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೀರನ್ನ ಒಂದೇ ಸಲ ಜಾಸ್ತಿ ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರಾಗೋ ಚಾನ್ಸಸ್ ಇರುತ್ತೆ. ಒಂದು ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ಹಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ಲೂಸಾಗೂ ಇರಬಾರ್ದು. ಜಾಸ್ತಿ ಏನಾದರೂ ನೀರಿದ್ದರೆ ಎಣ್ಣೆಯಲ್ಲಿ ಸಿಡಿಯೋದು ಮತ್ತು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಹದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ನೀಟಾಗಿ ಕೈಯಲ್ಲಿ ಒತ್ತೋ ಥರ ಇರಬೇಕು. ಈ ನಿಪ್ಪಟ್ಟು ನಮ್ಮ ಮನೆಯಲ್ಲಿ ಯೂಶಲಿ ಜಾಸ್ತಿ ಮಾಡೋಕ್ಕೋಗಲ್ಲ, ಯಾವಾಗಲಾದರೂ ಈ ಥರ ಅಕೇಶ್ನಲ್ಲಿ ಮಾಡೋದು. ಯಾವಾಗ ಮಾಡಿದಾಗಲೂ ಅಷ್ಟೇ ನಾವು ನಮ್ಮ ಅಜ್ಜಿನ ತುಂಬಾ ನೆನೆಸ್ಕೊಳ್ತೀವಿ, ತುಂಬ ಕೂಡ ಮಿಸ್ ಮಾಡ್ಕೋತೀವಿ. ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಇದೇ ರೆಸಿಪಿನೇ ಫಾಲೋ ಮಾಡೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀಟಾಗಿ ಕಲಸಾದ್ಮೇಲೆ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಐದರ್ ಆಯಿಲ್ ಕವರು ಇಲ್ಲಾಂದರೆ ಬಟರ್ ಪೇಪರು ಯಾವುದಾದ್ರೂ ತೊಗೊಂಡು ನೀಟಾಗಿ ರೌಂಡಾಗಿ ಒತ್ಕೊಂಡು ಆಮೇಲೆ ಎಣ್ಣೆಗೆ ಹಾಕ್ಕೋಬೇಕು. ಎಣ್ಣೆ ತುಂಬಾ ಬಿಸಿಯಾಗಿರಬಾರ್ದು, ಬೇಗ ಕಪ್ಪಗಾಗ್ಬಿಡುತ್ತೆ. ಸ್ವಲ್ಪ ನೀಟಾಗಿ ಕಾದಿಲ್ಲ ಅಂತಂದರೆ ಎಣ್ಣೆ ಜಾಸ್ತಿ ಹಿಡಿದು ಚೆನ್ನಾಗಿ ಬೇಯೋದಿಲ್ಲ. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಆರಾಮಾಗಿ ಒಂದು 3 to 5 ಮಿನಿಟ್ಸು ನಾವು ಬೇಯಿಸ್ಕೋಬೇಕು, 2 ಕಡೆ ಫ್ಲಿಪ್ ಮಾಡಿ. ಈ ನಿಪ್ಪಟ್ಟಿಗೆ ಮೇನ್ ಟೇಸ್ಟ್ ಬರೋದೇ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ಈ ಮೂರನ್ನು ಅಷ್ಟೇ ನಾವು ಜಾಸ್ತಿ ಹಾಕಿದಷ್ಟು ಟೇಸ್ಟಿಯಾಗಿರುತ್ತೆ. ಖಾರದ ಪುಡಿ ಹಾಕಿದ್ರೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ. ಇದು ಆಲ್ಮೋಸ್ಟ್ ರೆಡ್ಗಿಂತ ಒಂದು ಸ್ವಲ್ಪ ವೈಟಾಗೇ ಇರುತ್ತೆ, ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಬೆಳ್ಳುಳ್ಳಿ ಹಾಕಿದ್ದೀವಿ. ಇದರಿಂದ ಯಾವುದೂ ರೆಡ್ ಕಲರು, ಯೆಲ್ಲೋ ಕಲರು ಆ ಥರ ಬರಲ್ಲ. ಅರಿಶಿನ ಪುಡಿನೂ ಏನೂ ಹಾಕದೇ ಇರೋದ್ರಿಂದ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು 3 to 5 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ. ನಾನು ಹಾಕಿದ ಅಳತೆಗೆ ಒಂದು 18 ರಿಂದ 20 ನಿಪ್ಪಟ್ಟಾಗಿತ್ತಷ್ಟೇ. ನಾವಿಬ್ಬರೇ ಇರೋದ್ರಿಂದ ಈ ಸಲ ಕಡಿಮೆನೇ ಮಾಡಿದ್ದೆ. ಮತ್ತು ಸಂಜೆ ಅರಿಶಿನ ಕುಂಕುಮ ಬಂದಾಗ 1-2 ಎಲ್ಲರಿಗೂ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಏನೇನು ಮಾಡಿದ್ನೋ ಎಲ್ಲನೂ ಅಷ್ಟೇ, ನಾಟ್ ಮೋರ್ ದೆನ್ 20 ಪೀಸಸ್ಸು, ಎಲ್ಲನೂ ಅಷ್ಟೇ ಒಂದು 15 ರಿಂದ 20 ಅಷ್ಟೇ ಮಾಡಿದ್ದೆ. ಈಗ ನಮ್ಮ ಬಿಸಿ ಟೇಸ್ಟಿಯಾಗಿರುವಂಥ ನಿಪ್ಪಟ್ಟು ರೆಡಿ ಆಯಿತು. ನಾನು ನೆಕ್ಸ್ಟ್ ಮಾಡ್ತಾ ಇರೋ ರೆಸಿಪಿ ಬಂದು ಚಕ್ಲಿಗೂ ಅಷ್ಟೇ ನಾನು ಫಾಸ್ಟಾಗಿ ಒಂದು ಸಿಂಪಲ್ ರೆಸಿಪಿನೇ ಫಾಲೋ ಮಾಡೋದು. ಇದು ಕೂಡ ಅಮ್ಮ ಮಾಡೋವಂಥದ್ದೇ. ರೆಸಿಪಿನ ಹೇಳ್ತೀನಿ. 2 ಗ್ಲಾಸು ಅಕ್ಕಿ ಹಿಟ್ಟಿಗೆ 1 ಗ್ಲಾಸಷ್ಟು ಕಡಲೆ ಪಪ್ಪು ಬರುತ್ತಲ್ವ, ಅದನ್ನು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಬೇಕು. ಮತ್ತು ಜೀರಿಗೆ ಒಂದು ಸ್ವಲ್ಪ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಒಂದು ಸ್ವಲ್ಪ ಬಿಳಿ ಎಳ್ಳು. ಎಲ್ಲ ರೆಸಿಪಿಗೂ ಅಷ್ಟೇ ನಾವು ಒಂದು 2 ರಿಂದ 3 ಆಯಿಲ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಹಾಕಬೇಕು. ಮತ್ತು ಸಡನ್ನಾಗಿ ಕೈ ಇಟ್ಟರೆ ಕೈ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. 1 ಸ್ಪೂನ್ ತೊಗೊಂಡು ನೀಟಾಗಿ ಎಲ್ಲ ಆರಿದ್ಮೇಲೆ ಈ ಥರ ಉಂಡೆ ಕಟ್ಟಿದಾಗ ಅದು ಉಂಡೆ ಕಟ್ಟಬೇಕು. ಆವಾಗ ಕರೆಕ್ಟಾಗಿ ಆಯಿಲೆಲ್ಲ ಜಾಸ್ತಿ ತೊಗೊಳ್ದೆ ಸಖತ್ತಾಗಿ ಬರುತ್ತೆ. ಇದು ಕಲಿಸೋದು ಅಷ್ಟೇ ತುಂಬ ಗಟ್ಟಿಯಾಗೂ ಇರಬಾರ್ದು, ಬಟ್ ಸಾಫ್ಟಾಗಿ ಕಲಿಸ್ಕೋಬೇಕು. ಇನ್ ಕೇಸ್ ಗಟ್ಟಿಯಾಗಿ ಏನಾದರೂ ಇದ್ದರೆ ನಿಮಗೆ ಚಕ್ಲಿ ಒರಳಲ್ಲಿ ಹಾಕಿ ಒತ್ತೋದಕ್ಕಾಗಲ್ಲ. ಒತ್ತೋದಕ್ಕಿಂತ ಮುಂಚೆ ಚಕ್ಲಿ ಒರಳಿಗೆ ಸೈಡ್ಸಲ್ಲೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಈಸಿಯಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಇದು ಅಂತಂದ್ಬಿಟ್ಟು. ಇದು ಕೂಡ ಅಷ್ಟೇ ನಾನು ಒಂದು 25 ಆಗಿತ್ತು ಅನಿಸುತ್ತೆ. ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಇದು ಕೂಡ ಟೇಸ್ಟು.
ಯೂಶಲಿ ನಾವು ಪ್ರತಿ ವರ್ಷವೂ ಈ ತಿಂಡಿಗಳಂತೂ ಮಾಡೇ ಮಾಡ್ತೀವಿ. ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ಥರ ತಿಂಡಿ ಮಾಡ್ತೀರಾ, ಈ ಸಲ ಏನೇನು ಮಾಡಿದ್ರಿ? ಅಫ್ಕೋರ್ಸ್ ಹಬ್ಬ ಮುಗ್ದೋಗಿದೆ, ಬಟ್ ಸ್ಟಿಲ್ ನೀವೇನೇನೆಲ್ಲ ಸ್ನ್ಯಾಕ್ಸ್ ಮಾಡಿದ್ರಿ, ಅದೆಲ್ಲ ಹೇಗಾಗಿತ್ತು, ಯಾವ ಥರ ರೆಸಿಪಿ ಫಾಲೋ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನಾನು ಖಂಡಿತ ನಿಮ್ಮ ಕಾಮೆಂಟ್ಸ್ನ ನಾನು ಓದ್ತೀನಿ. ನಾನು ಕಿಚನಲ್ಲಿ ಒಂದು ಕಡೆಯಿಂದ ಎಲ್ಲನೂ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ವಿಜಯ್ ಅವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರು. ಅಂದರೆ ಮುಂಚೆನೇ ಮನೆಯದು ಡಸ್ಟಿಂಗು ಅದೆಲ್ಲನೂ ನಾವು ಪ್ರೀವಿಯಸ್ 2 ವೀಕ್ಸಿಂದನೇ ವೀಕೆಂಡ್ಸ್ ಬಂದಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಬಟ್ ಅದರದ್ದೆಲ್ಲ ವ್ಲಾಗ್ ಮಾಡಿಲ್ಲ. ಹಬ್ಬದ ಮುಂಚಿನ ದಿನ ಏನಿರುತ್ತಲ್ವ, ಲೈಕ್ ಬಾಲ್ಕನಿ ಮತ್ತು ಹೊರಗಡೆ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು, ಅಂದರೆ ಸ್ವಲ್ಪ ಪಾಟ್ಸ್ ಅದೆಲ್ಲ ಇಟ್ಟರು ಕಡೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ವಾಟರ್ ಎಲ್ಲ ಹಾಕಿ ತೊಳಿತಾ ಇದ್ದಿದ್ದು. ಅದನ್ನು ವಿಜಯ್ ಮಾಡ್ಕೋತಾ ಇದ್ದೆ. ನಾನು ಕಿಚನ್ ಕೆಲಸ ಏನಿತ್ತು ಅದನ್ನೆಲ್ಲನೂ ಮಾಡ್ಕೋತಾ ಇದ್ದೆ. ಯೂಶಲಿ ಯಾವಾಗಲೂ ಹಬ್ಬಕ್ಕೆ ಅಷ್ಟೇ ನಾವಿಬ್ಬರು, ಅಂದರೆ ಅಪ್ಪ ಅಮ್ಮ ಯಾರಾದರೂ ಇದ್ದರೂ ಕೂಡ ಎಲ್ಲರೂ ಸೇರಿ ಮಾಡ್ತೀವಿ. ಕೆಲಸನೂ ಅಷ್ಟೇ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ಬೇಗ ಈಸಿಯಾಗಿ ಆಗಿಬಿಡುತ್ತೆ, ಬರ್ಡನ್ ಅಂತಲೂ ಅನಿಸೋದಿಲ್ಲ. ಚಕ್ಲಿ ಎಲ್ಲ ಮಾಡಾದಮೇಲೆ ನೆಕ್ಸ್ಟು ಸೇಮ್ ಹಿಟ್ಟು ಅದೇ ಥರನೇ ಇರುತ್ತೆ, ಬಟ್ ಶೇಪ್ಸ್ ಚೇಂಜ್ ಆಗುತ್ತೆ. ಚಕ್ಲಿ ಒರಳಿನ ಜೊತೆಗೆ ನಿಮಗೆ ಡಿಫ್ರೆಂಟ್ ಹೋಲ್ಸ್ ಎಲ್ಲ ಇರುತ್ತಲ್ವ, ಆ ಥರದ ಪ್ಲೇಟ್ಸ್ ಬರುತ್ತೆ. ಸೊ ಅದರಲ್ಲೇ ನಾನು ಈ ಥರ ರಿಬ್ಬನ್ ಪಕೋಡ ಥರ ಮಾಡ್ತಾಯಿದ್ದೀನಿ. ಇದನ್ನು ಯೂಶಲಿ ಟೀ ಟೈಮ್ಗೆ, ಸ್ನ್ಯಾಕ್ಸ್ ಟೈಮ್ಗೆ ಚೆನ್ನಾಗಿರುತ್ತೆ. ಈಗಂತೂ ಬೆಂಗಳೂರಲ್ಲಿ ಡೈಲಿ ಮಳೆ, ಹಬ್ಬದ ದಿನವೂ ಮಳೆ ಬಂದಿದೆ. ಆ್ಯಕ್ಚುಲಿ ನಾನು ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಈಗಲೂ ಮಳೆ ಬರ್ತಾಯಿದೆ. ಬಿಸಿ ಬಿಸಿ ಕಾಫಿ, ಟೀ ಜೊತೆಗೆ ಈ ಸ್ನ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಬ್ಬದ ಮುಂಚಿನ ದಿನ ನಾನು ಈ ಕೆಲಸ ಯಾಕಾದರೂ ಇಟ್ಕೊಂಡು ಮುಂಚೆನೇ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಬಟ್ ಸ್ವಲ್ಪ ಪರ್ಸ್ನಲ್ ರೀಸನ್ಸಿಂದ ನಂಗೆ ಮುಂಚೆನೇ ಮಾಡೋಕ್ಕಾಗಲಿಲ್ಲ. ಸೊ ನಾನು ಮಧ್ಯಾಹ್ನ 11:30 ಸ್ಟಾರ್ಟ್ ಮಾಡಿದ್ದು. ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ 6:30-7 ಆಗೋಯಿತು. ನಾನು ಇವತ್ತು ಶಂಕರಪೋಳಿ, ಚಕ್ಲಿ, ನಿಪ್ಪಟ್ಟು, ರಿಬ್ಬನ್ ಪಕೋಡ, ರವೆ ಉಂಡೆ 5 ಥರ ಸ್ನ್ಯಾಕ್ಸು ಮಾಡಿದ್ದೀನಿ. ಇದರಲ್ಲಿ 2 ಸ್ವೀಟು, 3 ಖಾರ, ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಹಬ್ಬಕ್ಕೆ ಹಾಗೆ ಮಾಡಬೇಕಾದ್ರೆ ಎಲ್ಲನೂ ಟೇಸ್ಟಿಯಾಗೇ ಬರುತ್ತೆ. ಫಸ್ಟ್ ಟೈಮ್ ನಾನು ಇಂಡಿಪೆಂಡೆಂಟಾಗಿ ಮಾಡಿದ್ದು. ಯೂಶಲಿ ಯಾರಾದರೂ ಇರ್ತಾಯಿದ್ರು, ದೊಡ್ಡವರು, ಅಮ್ಮ, ಅತ್ತೆ. ಬಟ್ ಈ ಸಲ ಮಾತ್ರ ನಾನು ಫಸ್ಟ್ ಟೈಮ್ ಮಾಡಿದ್ದು. ಒಂದು ಕೂಡ ಫ್ಲಾಪ್ ಆಗಿಲ್ಲ, ಎಲ್ಲನೂ ತುಂಬ ಚೆನ್ನಾಗಿ ಬಂತು. ಇವತ್ತೇನು ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಹಬ್ಬಕ್ಕೆ ನಾವು ಹೇಗೆಲ್ಲ ಪ್ರಿಪೇರ್ ಮಾಡಿದ್ವಿ, ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಬ್ಯಾಕ್ ಡ್ರಾಪು, ಲಕ್ಷ್ಮಿಗೆ ಸೀರೆ ಉಡಿಸೋದು, ಯಾವ ಥರ ಅಲಂಕಾರ ಮಾಡಿದ್ವಿ, ಏನೇನೆಲ್ಲ ರೆಡಿ ಮಾಡ್ಕೊಂಡ್ವಿ ಅಂತ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ನ ಕೂಡ ಒತ್ತಿ. ನೆಕ್ಸ್ಟ್ ಅಪ್ಲೋಡ್ ಮಾಡಿದ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ತಲುಪತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಏನಾದರೂ ಒಕೇಶನ್ಗೆ ಇಲ್ಲ ಫಂಕ್ಷನ್ಗೆ ನಿಪ್ಪಟ್ಟು ರೆಸಿಪಿ ಏನಾದರೂ ಮಾಡಬೇಕಾದ್ರೆ ಖಂಡಿತ ಈ ರೆಸಿಪಿನ ಒಂದು ಸಲ ಫಾಲೋ ಮಾಡಿ. ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ. ದಯವಿಟ್ಟು ಒಂದೇ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ವ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್.